ಅವತ್ತು ಮಾರ್ಚ್ 28, 2025 ತೆಲಂಗಾಣದ ಸಂಗಾರೆಡ್ಡಿ ತಾಲೂಕಿಗೆ ಸೇರಿದಂತಹ ಅಮೀರ್ಪುರ ಎನ್ನುವಂತಹ ಊರಿನಲ್ಲಿ ಸಮಯ ರಾತ್ರಿ 2:30 ಊರಿಗೂರೇ ನಿದ್ರೆಯಲ್ಲಿ ಮುಳುಗಿದ್ದಂತಹ ಆ ಸಮಯದಲ್ಲಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ತುಂಬಾ ಆಯಾಸದಿಂದ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ಕೊಂಡು ಹೋಗ್ತಿರ್ತಾನೆ ಚೆನ್ನಯ್ಯ ಅನ್ನೋ ವ್ಯಕ್ತಿ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ಅವನ ಮನೆಯಲ್ಲಿ ಒಂದರ ಮೇಲೊಂದು ಆಶ್ಚರ್ಯ ಆಘಾತ ಬಾಗಿಲಲ್ಲೇ ಕಾಯ್ತಾ ಇರುತ್ತೆ ಅಂತ. ತುಂಬಾ ಆಯಾಸದಿಂದ ಕಣ್ಗಳು ನಿದ್ರೆಯಲ್ಲಿ ಬೆಳಲ್ತಾ ಇತ್ತು. ಮನೆಯ ಹತ್ರ ಬರ್ತಿದ್ದ ಹಾಗೆ ಅಲ್ಲೊಂದು ಶಬ್ದ. ಅದನ್ನ ಕೇಳಿ ಅವನಿಗೆ ನಿದ್ರೆ ಹಾರಿ ಹೋಯ್ತು. ವೇಗವಾಗಿ ಓಡೋಡಿ ಮನೆ ಒಳಗ್ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿ ನೋವಿಂದ ಒದ್ದಾಡ್ತಾ ಕೂಗ್ತಿದ್ದಾಳೆ. ಅದನ್ನ ಕೇಳಿ ಗಾಬರಿಯಿಂದ ಅವನ ಹೆಂಡತಿ ಹತ್ರ ಹೋಗ್ತಾನೆ ಚೆನ್ನಯ್ಯ. ಅಲ್ಲಿ ಆ ಹೆಂಗಸು ಹೊಟ್ಟೆ ಮೇಲೆ ಕೈ ಹಿಡ್ಕೊಂಡು ಅಯ್ಯೋ ನೋವು ತಾಳಕ್ಕಾಗ್ತಿಲ್ಲ ಅಂತ ಒದ್ದಾಡ್ತಿರ್ತಾಳೆ. ಅದನ್ನ ನೋಡಿದಂತಹ ಚೆನ್ನಯ್ಯ ಓಡ್ ಹೋಗಿ ಮಲ್ಕೊಂಡಿದ್ದಂತಹ ತನ್ನ ಹೆಂಡತಿಯ ಪಕ್ಕದಲ್ಲಿ ಕೂತ್ಕೊಂಡು ಗಾಬರಿಯಿಂದಲೇ ಏನಾಯ್ತು ಅಂತ ಕೇಳ್ತಾನೆ. ಹೊಟ್ಟೆ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಾಳೆ. ಸಡನ್ ಆಗಿ ಹೊಟ್ಟೆ ನೋವು ಶುರುವಾಯ್ತು, ನನ್ನಿಂದ ತಡೆಯಕ್ಕಾಗ್ತಿಲ್ಲ ಅಂತ ಕೂಗ್ತಾಳೆ. ಏನಿದು ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಅಂತ ಕಿರಿಚ್ತಿದ್ದಾಳಲ್ಲ, ಏನಾಯ್ತೋ ಏನೋ ಅಂತ ಅನ್ಕೊಂಡು ಚೆನ್ನಯ್ಯ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಒಳ್ಳೇದು ಅಂತ ಅನ್ಕೊಳ್ತಾನೆ. ಆ ಅರ್ಧ ರಾತ್ರಿಯಲ್ಲಿ ಹೇಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಅಂತ ಒತ್ತಾಡ್ತಿದ್ದವನು ತಕ್ಷಣ ಅಕ್ಕಪಕ್ಕದ ಮನೆಯವರ ಸಹಾಯವನ್ನ ಕೇಳ್ತಾನೆ. ಅಲ್ಲಿಗೆ ಬಂದಂತಹ ನೆರೆಹೊರೆಯವರು ಕೂಡ ಆ ಮಹಿಳೆ ಇದ್ದಂತಹ ಪರಿಸ್ಥಿತಿಯನ್ನ ನೋಡಿ ಆಗಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಆ ಸಮಯದಲ್ಲಿ ಆ ಮಹಿಳೆ ಹೇಳಿದಂತಹ ಆ ಮಾತನ್ನ ಕೇಳಿ ಅಲ್ಲಿದ್ದವರೆಲ್ಲ ತುಂಬಾ ಬೇಸರಗೊಳ್ತಾರೆ, ಹಾಗೆ ಆಘಾತಗೊಳ್ತಾರೆ ಕೂಡ. ಅದೇನು ಗೊತ್ತಾ, ನನಗೇನಾದ್ರೂ ಪರವಾಗಿಲ್ಲ, ನನ್ನ ಮಕ್ಕಳಿಗೆ ಏನೂ ಆಗ್ಬಾರ್ದು, ಮೊದಲು ಅವ್ರಿಗೇನಾಯ್ತು ನೋಡಿ ಅಂತ ಹೇಳ್ತಾಳೆ. ಈ ಮಾತನ್ನ ಅವರು ಮಾತ್ರ ಅಲ್ಲ, ಅವರ ಜಾಗದಲ್ಲಿ ಯಾವುದೇ ತಾಯಿ ಇದ್ರೂ ಕೂಡ ಹೀಗೆ ಹೇಳ್ತಾಳೆ ಅಲ್ವಾ. ಅದುವರೆಗೂ ಆ ಮಕ್ಕಳು ಮಲ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದ್ದಂತಹ ಜನರು ಆಗ ಅವರನ್ನ ಸರಿಯಾಗಿ ಗಮನಿಸ್ತಾರೆ. ಆಗ ಅವ್ರಿಗೆ ಗೊತ್ತಾಗತ್ತೆ ಆ ಮಕ್ಕಳಿಗೆ ಪ್ರಜ್ಞೆಯೇ ಇಲ್ಲ ಅನ್ನೋ ವಿಷಯ. ಆ ತಕ್ಷಣವೇ ಚೆನ್ನಯ್ಯನ ಹೆಂಡತಿಯನ್ನ ಸೇರಿಸಿದಂತಹ ಅದೇ ಹಾಸ್ಪಿಟಲ್ಗೆ ಮಕ್ಕಳನ್ನ ಕೂಡ ಅಡ್ಮಿಟ್ ಮಾಡ್ತಾರೆ. ಆಗ ಡಾಕ್ಟರ್ ಅಲ್ಲೊಂದು ಆಘಾತಕಾರಿ ವಿಷಯವನ್ನ ಹೇಳ್ತಾರೆ. ಅದೇನಂದ್ರೆ ಚೆನ್ನಯ್ಯನ ಮಕ್ಕಳು ಮೂವರು ಕೂಡ ಜೀವಂತವಾಗಿಲ್ಲ. ಅದನ್ನ ಕೇಳಿದಂತಹ ಚೆನ್ನಯ್ಯ ಅಲ್ಲೇ ಕುಸಿದು ಬೀಳ್ತಾರೆ. ಅವರ ಕಣ್ಣಲ್ಲಿ ನೀರು ತುಂಬಿ ಹರಿತಿದೆ. ಅವರ ದುಃಖ ಕಣ್ಣೀರಾಗಿ ಹೊರಬಂದು ಅಲ್ಲೇ ಅವರನ್ನ ಕುಗ್ಗಿಸಿ ಬಿಡ್ತು. ಈಗ ಹಾಸ್ಪಿಟಲ್ಗೆ ಪೊಲೀಸ್ ಬರ್ತಾರೆ. ಮೊದಲು ಚೆನ್ನಯ್ಯರ ಹೆಂಡತಿ ಹತ್ರ ಏನ್ ನಡೀತು ಅನ್ನೋದನ್ನ ಕೇಳ್ತಾರೆ. ಆಗ ಅವರು ರಾತ್ರಿ ನಾವು ಊಟ ಮಾಡಿ ಸ್ವಲ್ಪ ಹೊತ್ತಲ್ಲೇ ನಿದ್ರೆ ಮಾಡಿದ್ವಿ. ಹಾಗ್ ನಿದ್ರೆ ಮಾಡಿದಂತಹ ಸ್ವಲ್ಪ ಹೊತ್ತಲ್ಲೇ ನಂಗೆ ಹೊಟ್ಟೆ ನೋವು ಶುರುವಾಯ್ತು. ಮಕ್ಕಳಿಗೂ ಅದೇ ರೀತಿ ಹೊಟ್ಟೆ ನೋವು ಅಂತ ಹೇಳಿದ್ರು. ಅವರೆಲ್ಲ ಸ್ವಲ್ಪ ಹೊತ್ತಲ್ಲೇ ಜ್ಞಾನ ತಪ್ಪಿದ್ರು. ಆ ಸಮಯದಲ್ಲೇ ನನ್ನ ಗಂಡ ಕೆಲಸದಿಂದ ಮನೆಗೆ ಬಂದ್ರು. ನನ್ನ ಪರಿಸ್ಥಿತಿಯನ್ನ ನೋಡಿ ತಕ್ಷಣ ನಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಾಳೆ. ಆಗ ಪೊಲೀಸ್ ರಾತ್ರಿ ನೀವೆಲ್ಲ ಏನ್ ಊಟ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಎಲ್ಲರೂ ಮೊಸರನ್ನ ಊಟನೇ ಮಾಡಿದ್ವಿ ಅಂತ ಹೇಳ್ತಾಳೆ ಆ ಹೆಂಗಸು. ಆಗ ಪುನಃ ಪೊಲೀಸ್ ನಿಮ್ ಹಸ್ಬೆಂಡ್ ಏನ್ ಊಟ ಮಾಡಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಅವರು ಕೂಡ ಮೊಸರನ್ನೇ ಊಟ ಮಾಡಿದ್ರು. ಊಟ ಮಾಡಿದ ನಂತರವೇ ಅವರು ಕೆಲ್ಸಕ್ಕೆ ಹೋದ್ರು ಅಂತ ಹೇಳ್ತಾಳೆ. ನೋಡಿದ್ರಲ್ಲ, ರಾತ್ರಿ ಆ ಮನೆಯಲ್ಲಿ ಎಲ್ಲರೂ ಮೊಸರನ್ನ ಊಟ ಮಾಡಿರ್ತಾರೆ. ಅದನ್ನ ತಿಂದಂತಹ ಚಿಕ್ಕ ಮಕ್ಕಳು ಮೂವರು ಸತ್ತೇ ಹೋಗ್ಬಿಟ್ರು. ಅಲ್ಲಿ ಆ ಮಹಿಳೆ ಜೀವ ಈಗಲೋ ಆಗಲೋ ಅನ್ನೋ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿದ್ದಾಳೆ. ಆದ್ರೆ ಚೆನ್ನಯ್ಯ ಮಾತ್ರ ಏನು ಎಫೆಕ್ಟ್ ಆಗಿಲ್ವಲ್ಲ ಅಂತ ಪೊಲೀಸರ ಗಮನ ಚೆನ್ನಯ್ಯನ ಮೇಲೆ ತಿರುಗತ್ತೆ. ತಕ್ಷಣ ಅವರನ್ನ ಕಸ್ಟಡಿ ತೆಗೆದು ವಿಚಾರಣೆ ಮಾಡ್ತಾರೆ. ಮುಂದೆ ನಾವು ಈ ಕೇಸ್ ನ ಮುಂದುವರಿಸಕ್ಕೂ ಮುಂಚೆ ಈ ವಿಷಯ ಯಾಕೆ ನಡೆದಿರಬಹುದು, ಅದಕ್ಕೆ ಮೂಲ ಕಾರಣ ಏನು ಅನ್ನೋದಕ್ಕೆ ಒಂದು ಘಟನೆ ನಡೆಯುತ್ತೆ. ಅದೇನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಅವತ್ತು ಅಕ್ಟೋಬರ್ ತಿಂಗಳು 2024 ವರ್ಷ. ಈ ವಿಷಯ ನಡೆಯುವುದಕ್ಕೂ ಸುಮಾರು 4 ರಿಂದ 5 ತಿಂಗಳ ಹಿಂದೆ ತೆಲಂಗಾಣದಲ್ಲಿದ್ದಂತಹ ಒಂದು ಹಳೆಯ ಶಾಲೆಯಲ್ಲಿ ರಜೆಯ ದಿನವಾದ್ರೂ ಕೂಡ ಶಾಲೆ ತೆರೆದಿತ್ತು. ಅಲ್ಲಲ್ಲಿ ತಳಿರು ತೋರಣ, ಶಾಲೆಯ ಅಂಗಳದಲ್ಲಿ ಓಡಾಡ್ತಿದ್ದಂತಹ ಜನರು. ಆದ್ರೆ ಅವತ್ತೇನು ಸ್ಪೋರ್ಟ್ಸ್ ಡೇ ಅಲ್ಲ, ಅಥವಾ ಆನ್ಯುವಲ್ ಡೇ ಅಲ್ಲ, ಅಥವಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಲ್ಲ, ಇನ್ನೇನೋ ಫಂಕ್ಷನ್ ಕೂಡ ಅಲ್ಲ. ಹಳೆ ವಿದ್ಯಾರ್ಥಿಗಳು ಮತ್ತೆ ಸೇರಿದ್ದಂತಹ ಆ ದಿನ 10ನೇ ಕ್ಲಾಸ್ ನಲ್ಲಿ ತಮ್ಮ ಒಟ್ಟಿಗೆ ಓದಂತಹ ಸ್ಟೂಡೆಂಟ್ಸ್ ಎಲ್ಲರೂ ಹಲವಾರು ವರ್ಷಗಳ ನಂತರ ಮೀಟ್ ಆದಾಗ ಸಿಕ್ಕಂತಹ ಖುಷಿ, ಉತ್ಸಾಹ ಎಲ್ಲವೂ ಹೇಗಿರುತ್ತೆ ಅಲ್ವಾ. ಅಲ್ಲೂ ಹಾಗೆ ಇತ್ತು. ಹೆಂಗಸರು ಗಂಡಸರು ಅನ್ನೋ ವ್ಯತ್ಯಾಸ ಇಲ್ಲದೆ ಸುಮಾರು ವರ್ಷ ಕಳೆದು ನೋಡಿದಾಗ ಅವರ ಹೆಸರು, ಅವರ ರೂಪವನ್ನ ನೆನಪಲ್ಲಿಟ್ಕೊಂಡು ಅವರೇನಾ ಅಂತ ತಿಳ್ಕೊಂಡು ಒಬ್ಬರಿಗೊಬ್ರು ತುಂಬಾ ಸಂತೋಷದಿಂದ ಆ ದಿನವನ್ನ ಎಂಜಾಯ್ ಮಾಡ್ತಾರೆ. ಅಲ್ಲಿಂದ ಹೋಗಕ್ಕೂ ಮುಂಚೆ ಎಲ್ಲರೂ ಇನ್ ಮುಂದೆ ವಾಟ್ಸ್ಆಪ್ ಗ್ರೂಪ್ ನಲ್ಲೇ ಮಾತಾಡ್ಕೊಳ್ಬಹುದು ಅಂತ ಸ್ಕೂಲ್ ಫ್ರೆಂಡ್ಸ್ ಗ್ರೂಪ್ ಮಾಡಿ ನಂಬರ್ ಗಳನ್ನ ಸೇವ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇದು ಹೇಗೆ ಮುಂದುವರಿತಾ ಎಲ್ಲರೂ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ಕೊಳ್ತಿದ್ರು. ಆಗಾಗ ಕೆಲವೊಬ್ರು ಭೇಟಿ ಆಗ್ತಾ ಇದ್ರು ಕೂಡ. ಇವರಲ್ಲಿ ಒಂದು ಗಂಡು ಒಂದು ಹೆಣ್ಣು ಮಾತ್ರ
ಪದೇ ಪದೇ ಭೇಟಿಯಾಗಕ್ ಶುರು ಮಾಡ್ತಾರೆ. ಹೀಗೆ ಭೇಟಿಯಾಗಿದ್ದ ಮಾತ್ರವಲ್ಲದೆ ಅವರು ಒಬ್ರಿಗೊಬ್ರು ಪ್ರೀತಿ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಮನಸ್ಸಿಗೆ ಮಾತ್ರವಲ್ಲದೆ ದೇಹ ಕೂಡ ಒಂದಕ್ಕೊಂದು ಸಂಪರ್ಕ ಆಗುತ್ತೆ. ಇದ್ರಲ್ಲಿ ಪ್ರೀತಿ ಏನು ತಪ್ಪಲ್ಲ ಅಂತಾನೆ ಇಟ್ಕೊಳ್ಳೋಣ. ಅದು ಇಬ್ರು ಸಿಂಗಲ್ ಆಗಿದ್ದಾಗ. ಆದ್ರೆ ಇಲ್ಲಿ ಇವರಿಬ್ಬರಿಗೂ ಈಗಾಗ್ಲೇ ಮದ್ವೆ ಆಗಿತ್ತು. ಅದು ಪ್ರೀತಿಯನ್ನು ದಾಟಿದ್ದಂತಹ ಅಕ್ರಮ ಸಂಬಂಧ ಆಗಿತ್ತು. ಅದುವೇ ಈ ಸಾವಿಗೆಲ್ಲ ಕಾರಣ ಆಗಿತ್ತು ಕೂಡ. ಈಗ ನಿಮಗೆಲ್ಲ ಆ ಸಂಭವ ಯಾವುದ್ರಿಂದ ನಡೆದಿದೆ ಅಂತ ಗೊತ್ತಾಯ್ತು. ಆದ್ರೆ ಯಾರಿಂದ ಅನ್ನೋ ವಿಷಯ ಗೊತ್ತಿಲ್ಲ ಅಲ್ವಾ? ಅದನ್ನ ತಿಳ್ಕೊಳ್ಳೋಣ ಬನ್ನಿ. ರಾತ್ರಿ ಮೊಸರನ್ನ ತಿಂದು ಮಲಗಿದ ನಂತರ ಊಟ ಮಾಡಿದ ಎಲ್ಲರಿಗೂ ಹೊಟ್ಟೆ ನೋವು ಬಂದಿರ್ಬೇಕಾದ್ರೆ ಚೆನ್ನೈಯಾಗ್ ಮಾತ್ರ ಏನೂ ಆಗಿಲ್ವಲ್ಲ ಅನ್ನೋ ಕಾರಣಕ್ಕೆ ಪೊಲೀಸ್ಗೆ ಅವ್ರ ಮೇಲೆ ಡೌಟ್ ಬರುತ್ತೆ. ಪೊಲೀಸ್ ಅವರನ್ನ ಅರೆಸ್ಟ್ ಮಾಡ್ತಾರೆ ಕೂಡ. ಆ ಸಮಯದಲ್ಲೇ ಪೊಲೀಸ್ ಕೈಗೆ ಸಿಕ್ಕಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದು ಅವರ ಅನುಮಾನಗಳ ದಿಕ್ಕನ್ನೇ ಬದಲಿಸುತ್ತೆ. ಯಾಕಂದ್ರೆ ಅವರ ಮನೆಯಿಂದ ಕಲೆಕ್ಟ್ ಮಾಡಿದಂತಹ ಫುಡ್ ಸ್ಯಾಂಪಲ್ ಅಲ್ಲಿ ಏನು ಬೆರೆಸಿರ್ಲಿಲ್ಲ ಅಂತಲೂ, ಆ ಊಟ ವಿಷ ಆಗೋ ಮಟ್ಟಿಗೆ ಅದೇನು ಕೆಟ್ಟಿರ್ಲಿಲ್ಲ ಅಂತಲೂ ತಿಳಿದು ಬಂದಿರುತ್ತೆ. ಹಾಗಿದ್ರೆ ಆ ಮಕ್ಕಳು ಹೇಗ್ ಸತ್ತಿರಬಹುದು? ಚೆನ್ನಯ್ಯನ ಹೆಂಡತಿಗೆ ಯಾವ ಕಾರಣಕ್ಕಾಗಿ ಹೊಟ್ಟೆ ನೋವು ಬಂದಿರಬಹುದು ಅನ್ನೋ ಪ್ರಶ್ನೆ ಈಗ ಎಲ್ಲರ ತಲೆಗೂ ಬಂದಿರಬಹುದು ಅಲ್ವಾ? ಈಗ ಆ ಮಕ್ಕಳ ಸಾವು ವಿಷದಿಂದ ಅಲ್ಲ ಅಂತ ಪೊಲೀಸ್ ಅವರಿಗೆ ತಿಳಿದ ಮೇಲೆ ಅವರ ಡೌಟ್ ಚೆನ್ನಯ್ಯನ ಪತ್ನಿ ಮೇಲೆ ತಿರುಗತ್ತೆ. ಪೊಲೀಸ್ ಮುಂದೆ ಆ ಮಹಿಳೆಯನ್ನ ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಆ ಹೆಂಗಸು ಹೇಳಿದಂತಹ ವಿಷಯ ಏನ್ ಗೊತ್ತಾ? ಇಲ್ಲಿ ಕೇಳಿ. ಅಮೀನ್ಪುರ್ ಅನ್ನೋ ಊರಲ್ಲಿ ವಾಟರ್ ಟ್ಯಾಂಕರ್ ಅನ್ನ ಓಡಿಸ್ತಿದ್ದಂತಹ ಚೆನ್ನಯ್ಯ ಅನ್ನೋ ವ್ಯಕ್ತಿಗೂ ಅದೇ ಊರಿಗೆ ಸೇರಿದಂತಹ ರಜಿತಾ ಎನ್ನುವಂತಹ ಮಹಿಳೆಗೂ 2013ರಲ್ಲಿ ಮದುವೆ ಆಗಿರುತ್ತೆ. ಚೆನ್ನಯ್ಯ ಅಷ್ಟೇನು ಓದಿರೋದಿಲ್ಲ. ಆದ್ರೆ ರಜಿತಾ ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿರ್ತಾರೆ. ಹಾಗೆ ಚೆನ್ನಯ್ಯಗೆ ಇದೇನು ಮೊದಲನೇ ಮದುವೆ ಕೂಡ ಆಗಿರೋದಿಲ್ಲ. ಈಗಾಗಲೇ ಮದುವೆ ಆಗಿ ಅವರ ಮೊದಲನೇ ಪತ್ನಿ ಸತ್ ಹೋಗಿರ್ತಾರೆ. ನಂತರವೇ 2013ರಲ್ಲಿ ಚೆನ್ನಯ್ಯ ರಜಿತಾರನ್ನ ಎರಡನೇದಾಗಿ ಮದುವೆ ಆಗ್ತಾರೆ. ಹಾಗೆ ರಜಿತಾ ಚೆನ್ನಯ್ಯಗಿಂತ 20 ವರ್ಷ ಚಿಕ್ಕವಳಾಗಿರ್ತಾರೆ ಕೂಡ. ಅಂದ್ರೆ ಈಗ ಚೆನ್ನಯ್ಯಗೆ 50 ವರ್ಷ ವಯಸ್ಸು, ರಜಿತಾಗೆ 30 ವರ್ಷ ವಯಸ್ಸು. ಅವರ ದೊಡ್ಡ ಮಗ ಸಾಯಿ ಕೃಷ್ಣಗೆ 12 ವರ್ಷ, ಎರಡನೆಯ ಮಗು ಮಧುಪ್ರಿಯಾಗೆ 10 ವರ್ಷ, ಕೊನೆಯ ಮಗುವಾಗಿದ್ದಂತಹ ಗೌತಮ್ಗೆ 8 ವರ್ಷ ಆಗಿರುತ್ತೆ. ಇಲ್ಲಿ ಚೆನ್ನಯ್ಯ ರಜಿತಾಗಿಂತ 20 ವರ್ಷ ಹಿರಿಯರು ಅಂತಲೋ ಅಥವಾ ಹೆಚ್ಚಿಗೆ ಓದಿಲ್ಲ ಅಂತಲೋ ಅಥವಾ ಅವರಿಗಿದು ಎರಡನೇ ಮದುವೆ ಅಂತಲೋ ಗೊತ್ತಿಲ್ಲ. ಆ ಇಬ್ಬರ ಮಧ್ಯೆ ಮದುವೆಯಾದಾಗಿನಿಂದಲೂ ಯಾವಾಗಲೂ ಜಗಳ ಆಗ್ತಿರತ್ತೆ. ಜೀವನ ಹೇಗೆ ಹೋಗ್ತಿರ್ಬೇಕಾದ್ರೆ ಈ ಕೇಸ್ ನಡೆಯೋದಕ್ಕೂ 6 ತಿಂಗಳ ಹಿಂದೆ ರಜಿತಾಳ ಸ್ಕೂಲ್ ನಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಒಂದಾಗಿ ರಿಯೂನಿಯನ್ ಸೆಲೆಬ್ರೇಷನ್ ಮಾಡಿರ್ತಾರೆ. ಅಲ್ಲಿಂದಲೇ ರಜಿತಾ ಅವರು ಹಳೆಯ ಫ್ರೆಂಡ್ಸ್ ಗಳೊಂದಿಗೆ ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಅವರಲ್ಲಿ ಒಬ್ಬನೇ ಶಿವಕುಮಾರ್. ಈ ಶಿವಕುಮಾರ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದು ಅವನಿಗೂ ಸಹ ಈಗಾಗಲೇ ಮದ್ವೆ ಆಗಿರುತ್ತೆ. ಆದ್ರೂ ರಜಿತಾಳೊಂದಿಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾನೆ. ಇವರಿಬ್ಬರ ರಿಲೇಶನ್ಶಿಪ್ಗೂ ಒಂದ್ ಹೆಸರು ಕೊಡ್ಬೇಕಲ್ವೇ? ಅದಕ್ಕೆ ರಜಿತಾ ಒಂದಿನ ಶಿವಕುಮಾರ್ ಹತ್ರ ಕೇಳ್ತಾಳೆ, ನಾವಿಬ್ರು ಮದ್ವೆ ಆಗೋಣ ಅಂತ ಕೇಳ್ತಾಳೆ. ಅದಕ್ಕೆ ಶಿವಕುಮಾರ್ ಹೇಳ್ತಾನೆ, ನಿನ್ ಗಂಡ ಮತ್ತೆ ಮಕ್ಳಿರ್ಬೇಕಾದ್ರೆ ನಾವ್ ಹೇಗ್ ಮದ್ವೆ ಆಗೋದು? ಅದಕ್ಕೇನಾದ್ರೂ ದಾರಿ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ರಜಿತಾ ಮಾಡಿದಂತಹ ಪ್ಲಾನ್ ಇದೆ ನೋಡಿ. ಮಾರ್ಚ್ 27, 2025 ಅವತ್ತು ಸಂಜೆ 6 ಗಂಟೆಗೆ ಶಿವಕುಮಾರ್ಗೆ ರಜಿತಾ ಕಾಲ್ ಮಾಡ್ತಾಳೆ. ಆಗ ಶಿವಕುಮಾರ್ ತಡ ಮಾಡಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿರ್ತಾನೆ. ಆ ದಿನ ರಾತ್ರಿ ಅವಳ ಗಂಡ ಊಟ ಮಾಡಿ ಹೊರಡೋವರೆಗೂ ಕಾಯ್ತಿದ್ದಂತಹ ರಚಿತಾ ತನ್ನ ಗಂಡ ಹೋದ ನಂತರ ಊಟ ಮಾಡಿ ನಿದ್ರೆ ಮಾಡ್ತಿದ್ದಂತಹ ತನ್ನ ಮೊದಲನೇ ಮಗ ಸಾಯಿ ಕೃಷ್ಣನ ಹತ್ರ ಹೋಗಿ ಅವನ ಮೂಗನ್ನ ಮತ್ತೆ ಬಾಯನ್ನ ಒಂದು ಟವಲ್ ನ ಮೂಲಕ ಒತ್ತಿ ಹಿಡಿದಿರ್ತಾಳೆ. 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಹೆತ್ತಂತಹ ಆ ಮಗುವನ್ನ ಅದು ಒದೆಯೋದನ್ನ ಆನಂದಿಸಿ ಅದು ಕೈಯಲ್ಲಿ ಬಂದಾಗ ಮುತ್ತಿಟ್ಟು ಅಮ್ಮ ಅಂತ ಕರೆದಾಗ ಖುಷಿ ಪಟ್ಟು ಹೇಗೆಲ್ಲ ಸಂತೋಷ ಪಟ್ಟಿರ್ತಾಳೆ ಒಂದು ತಾಯಿ. ಅಂತ ತಾಯಿ ತಾನು ಜನ್ಮ ಕೊಟ್ಟ ತನ್ನ ಕಂದನನ್ನ ಕೇವಲ ತನ್ನ ಅರ್ಥವಿಲ್ಲದ ಸಂತೋಷದ ಮಧ್ಯೆ ಇದ್ದಂತಹ ತಡೆಯಾಗಿ ಮಾತ್ರ ಭಾವಿಸಿ ತನ್ನ ಕೈಯಾರೆ ಕೊಂದಿರ್ತಾಳೆ ರಚಿತಾ. ಹೀಗೆ ತನ್ನ 3 ಮಕ್ಕಳನ್ನು ಕೂಡ ಕೊಂದು ತನ್ನ ಗಂಡನಿಗೋಸ್ಕರ ಕಾಯ್ತಿರ್ತಾಳೆ. ಹಾಗೆ ಆ ಮಕ್ಕಳ ದೇಹವನ್ನ ಪ್ರಜ್ಞೆ ತಪ್ಪಿ ಬಿದ್ದಿರೋ ಹಾಗೆ ಅಲ್ಲಲ್ಲಿ ಮಲಗಿಸಿರ್ತಾಳೆ. ಹೇಗೆ ಮಾಡಿದಂತಹ ಅವಳು ತನ್ನ ಗಂಡನನ್ನ ಕೊಲ್ಲುವಂತಹ ಯಾವುದೇ ಪ್ಲಾನ್ ಇರ್ಲಿಲ್ಲ ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಹೇಳ್ತಾಳೆ. ರಜಿತಾ ತನ್ನ ಗಂಡ ಬರಬೇಕಾದ್ರೆ ಫುಡ್ ಪಾಯ್ಸನ್ ಇಂದ ಒದ್ದಾಡ್ತಿರೋ ಹಾಗೆ ಆಕ್ಟ್ ಮಾಡಿ ಮಕ್ಕಳು ಕೂಡ ಫುಡ್ ಪಾಯ್ಸನ್ ಇಂದಾನೇ ಸತ್ತಿರೋದು ಅನ್ನೋದರ ಸೆಟ್ ಮಾಡೋಣ ಅಂತ ಅನ್ಕೊಂಡಿರ್ತಾಳೆ. ಆದರೆ ಕೊನೆಯಲ್ಲಿ ಅಟಾಪ್ಸಿ ರಿಪೋರ್ಟ್ ಅವಳ ಆಸೆಗೆ ಅಡ್ಡಿ ಬಂದಿರುತ್ತೆ. ನೋಡಿದ್ರಲ್ಲ ಎಂತಹ ತಾಯಂದಿರೆಲ್ಲ ಈ ಪ್ರಪಂಚದಲ್ಲಿ ಇರ್ತಾರೆ ಅಂತ. ನಂತರ ಏಪ್ರಿಲ್ 3, 2005ಕ್ಕೆ ಪೊಲೀಸ್ ರಜಿತಾ ಮತ್ತೆ ಶಿವಕುಮಾರನ್ನ ಅರೆಸ್ಟ್ ಮಾಡ್ತಾರೆ. ಹಾಗೆ ಎನ್ಕ್ವೈರಿಯಲ್ಲಿ ರಜಿತಾ ಎಂತಹ ವಿಷಯಗಳನ್ನ ಹೇಳಿದ್ದಾಳೆ ಗೊತ್ತಾ? ನನ್ನ ಗಂಡ ನನ್ನನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ನನ್ನ ವಯಸ್ಸಿಗೆ ತಕ್ಕ ಹಾಗೆ ಅವರು ನಡ್ಕೊಂಡಿರ್ಲಿಲ್ಲ, ಅದರಿಂದಲೇ ನಾನು ಈ ತೀರ್ಮಾನ ತಗೊಂಡೆ. ಹಾಗೆ ನನ್ನ ಮಕ್ಕಳನ್ನ ಕೊಂದಿದ್ರಲ್ಲಿ ನನಗೆ ಯಾವ ಬೇಜಾರು ಕೂಡ ಇಲ್ಲ ಅಂತ ಹೇಳ್ತಾಳೆ. ಮತ್ತೆ ಶಿವಕುಮಾರ್ ಕೂಡ ನಾನು ಅವಳಿಗೆ ಅವಳ ಗಂಡ ಮತ್ತೆ ಮಕ್ಕಳನ್ನ ಬಿಟ್ಟು ಬಂದ್ರೆ ಮಾತ್ರವೇ ಮದ್ವೆ ಅಂತ ಹೇಳಿರ್ತೇನೆ, ಆದ್ರೆ ಅವರನ್ನ ಕೊಂದು ಬಾ ಅಂತ ಹೇಳಿರೋದಿಲ್ಲ.
ಅಂತ ಹೇಳಿರ್ತಾನೆ. ಈಗ ಈ ಕೇಸ್ ಇವರಿಬ್ಬರ ಹೇಳಿಕೆಗಳ ಮೂಲಕ ಗೊಂದಲದಲ್ಲಿದ್ದು ಇನ್ನೂ ತೀರ್ಮಾನಕ್ಕೆ ಬಂದಿರೋದಿಲ್ಲ. ನೋಡಿದ್ರಲ್ಲ, ಕಾಮ ಮೋಹ ಅನ್ನೋದು ಏನೆಲ್ಲ ಮಾಡಿಸುತ್ತೆ ಅಂತ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ನಡೆಯುವಂತಹ ಜಗಳಗಳನ್ನ ಆದಷ್ಟು ಪರಸ್ಪರ ಮಾತನಾಡಿ ಬಗೆಹರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡೋಣ. ಅಥವಾ ಅದು ಅಲ್ಲಿಗೂ ಸರಿಯಾಗದಿದ್ರೆ ಫ್ಯಾಮಿಲಿಲಿ ಹಿರಿಯರ ಮುಂದೆ ಸಾಲ್ವ್ ಮಾಡ್ಕೊಳ್ಬಹುದು. ಅದರಲ್ಲೂ ಸಾಧ್ಯವಾಗದಿದ್ರೆ ಡಿವೋರ್ಸ್ ಮಾಡ್ಕೊಳ್ಬಹುದು. ಅದಕ್ಕೂ ನನ್ನಿಂದ ಕಾಯೋದಕ್ಕೆ ಆಗೋದಿಲ್ಲ ಅನ್ನೋ ಪಕ್ಷದಲ್ಲಿ ಅಟ್ಲೀಸ್ಟ್ ಅವರನ್ನ ಬಿಟ್ಟಾದ್ರೂ ಓಡಿ ಹೋಗಬಹುದು. ಅದನ್ನ ಬಿಟ್ಟು ಅನ್ಯಾಯವಾಗಿ ಬಾಳಿ ಬದುಕಬೇಕಾಗಿದ್ದಂತಹ ಜೀವಗಳನ್ನ ಕೊಂದು ಏನ್ ಸಿಗುತ್ತೆ ಅಂತ ಬೇಕಲ್ಲ. ಸತ್ತ ಜೀವಗಳನ್ನ ನೆನೆಸ್ಕೊಂಡು ಬದುಕಿರೋರು ನೆಮ್ಮದಿಯಾಗಿರಕ್ಕಾಗದೆ ಅವರಿಗೂ ಚಿತ್ರಹಿಂಸೆ ಕೊಟ್ಟು ಅದರಿಂದ ಸುಖ ಅವರಿಗೆ ಸಿಗಬಹುದು. ಅಥವಾ ತಪ್ಪು ಮಾಡಿ ಶಿಕ್ಷೆ ಅನುಭವಿಸದೆ ಇರಕ್ಕಾಗತ್ತೆ. ತಪ್ಪಿನಿಂದ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯವೇ? ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕ್ಷಣದ ನಿರ್ಧಾರ ಎಂಥ ಪರಿಸ್ಥಿತಿಗೆ ತಂದು ಬಿಡುತ್ತೆ ಮನುಷ್ಯನನ್ನ ಅಂತ. ಯಾವುದೇ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೂ ಮುಂಚೆ 1ಕ್ಕಿಂತ 100 ಸಲ ಯೋಚನೆ ಮಾಡೋದು ತುಂಬಾ ಮುಖ್ಯ. ಇಂದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂತಹ ಅನೇಕ ನೈಜ ಘಟನೆಗಳನ್ನ ತಿಳ್ಕೊಳ್ಬೇಕು ಅಂತ ಅನ್ಕೊಂಡ್ರೆ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.